ಹಲೋ ನಮಸ್ತೆ. ನಾನಿವತ್ತು ಮಂಡಕ್ಕಿ ವಡೆ ಮಾಡ್ತಿದ್ದೇನೆ. ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು 1 ಪಾವಷ್ಟು ಮಂಡಕ್ಕಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಚುರುಮುರಿ ಅಂತ ಸಹ ಹೇಳ್ತಾರೆ. ಇದನ್ನು ಫಸ್ಟಿಗೆ ನೀರಿಗೆ ಹಾಕೊಳ್ಳುವ. ನೀರಿಗೆ ಹಾಕೊಂಡು ಒಂದು 2 ನಿಮಿಷ ಇಟ್ಕೊಳ್ತೇನೆ ಅಷ್ಟೇ. ನಾನು 2 ನಿಮಿಷ ಇಟ್ಕೊಂಡು ಚೆನ್ನಾಗಿ ತೊಳೆದು ಇದನ್ನೀಗ ಹೀಗೆ ಬಿಡ್ತೇನೆ. ಇದ್ರ ಮೊದಲು ನಾನು ದಪ್ಪ ಅವಲಕ್ಕಿಯನ್ನು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ತೊಳ್ಕೊಂಡ್ಬಿಟ್ಟು ಚೆನ್ನಾಗಿ. ಇದೆರಡನ್ನು ಚಂದ ಮಾಡಿ ನೀರು ಹಿಂಡಿ ತೆಗೆದಿಟ್ಕೊಳ್ಳುವ. ಗಟ್ಟಿ ಹಿಂಡಿ ತೆಗಿಬೇಕು, ನೀರು ಪಸೆ ಇರಬಾರ್ದು ಮಂಡಕ್ಕಿ ಮತ್ತು ಅವಲಕ್ಕಿಯಲ್ಲಿ. ಇದೆರಡನ್ನು ಗಟ್ಟಿ ಹಿಂಡಿ ತೆಗೆದಿಟ್ಕೊಂಡು ಒಂದು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣಗಾಗ್ಬೇಕಂತಿಲ್ಲ, ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಡ್ರೆ ಸಾಕು. ಎರಡನ್ನು ನೋಡಿ ನಾನು ನೀರನ್ನ ತೆಗೆದಿಟ್ಕೊಂಡಿದ್ದೇನೆ. ಈಗ ಇದು ಅವಲಕ್ಕಿ ಮತ್ತೆ ಅದು ಮಂಡಕ್ಕಿ, ಇದೆರಡನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ದಪ್ಪ ದಪ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ನೋಡಿ, ನಾನು ಅವಲಕ್ಕಿನ ಹಾಕೊಳ್ತಿದ್ದೇನೆ ಫಸ್ಟಿಗೆ. ಇದನ್ನ ಹೀಗೆ ಈ ರೀತಿ ನೀರು ಹಾಕೊಳ್ಳೋದೇನು ಬೇಡ, ಹೀಗೆ ಗಟ್ಟಿ ರುಬ್ಕೊಂಡ್ರೆ ಸಾಕು, ಇಲ್ಲಾದ್ರೆ ವಡೆ ನೀರಾಗ್ಬಿಡುತ್ತೆ. ಎರಡನ್ನು ನಾನೀಗ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ, ಮಂಡಕ್ಕಿ ಮತ್ತು ಅವಲಕ್ಕಿಯನ್ನ. ಇದನ್ನ ಹಾಕೊಂಡ್ಮೇಲೆ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂದ್ರೆ ನೋಡಿ, 1/4 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಿದ್ದೇನೆ. 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡೆ. 1 ಟೀ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕೊಳ್ತಿದ್ದೇನೆ. ಮತ್ತೆ ಹೆಚ್ಚಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ. ಮತ್ತೆ ಹಾಗೆ ಒಂದು ಸ್ವಲ್ಪ ನಾನು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಸ್ವಲ್ಪ ಹಾಕೊಳ್ತಿದ್ದೇನೆ. ಮತ್ತೆ ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತಿದ್ದೇನೆ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾದ್ರೆ ಚೆನ್ನಾಗಿ ಆಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಇಟ್ಕೊಂಡ್ಮೇಲೆ ನೋಡಿ 10 ನಿಮಿಷ ಆಗಿದೆ. ಇದನ್ನೀಗ ನಾವು ಮತ್ತೆ ಮಿಕ್ಸ್ ಮಾಡಿ ವಡೆ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ವಡೆ ಮಾಡ್ಕೊಂಡು, ಹಾಗೆ ನಾನು ಆಚೆಯಿಂದ ಎಣ್ಣೆನ ಗ್ಯಾಸಲ್ಲಿ ಇಟ್ಕೊಂಡಿದ್ದೇನೆ ಬಿಸಿಗೆ. ಇಲ್ಲಿ ವಡೆ ಮಾಡ್ಕೊಳ್ತಿದ್ದೇನೆ. ಚಿಕ್ಕ ಚಿಕ್ಕ ವಡೆ ಮಾಡ್ಕೊಂಡು ಕಾಯಿಸ್ಕೊಂಡು ನೋಡಿ, ಈ ರೀತಿ ಸಣ್ಣ ಸಣ್ಣ ವಡೆ ಮಾಡ್ಕೊಳ್ಬೇಕು, ತೆಳುವಾಗಿ ಚೆನ್ನಾಗಿ ಬರ್ತದೆ. ಇದನ್ನ ಸಂಜೆ ಚಾಕ್ಕೆಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ಇದನ್ನ ನಾವು ನೋಡಿ ವಡೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾವು ಕಾಯಿ ಚಟ್ನಿ ಸಹ ಮಾಡ್ಕೊಳ್ಬೋದು, ಇಲ್ಲ ಟೊಮೆಟೊ ಸಾಸಲ್ಲಿ ಸಹ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೋಡಿ ಮತ್ತೆ ಹೆಂಗ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕೆಂಪು ಕಲರ್ ಬರುವವರೆಗೆ ಕಾಯಿಸ್ಕೊಳ್ಬೇಕು. ಒಂಚೂರು ಅಂಟೋದಿಲ್ಲ, ಎಂತ ಆಗೋದಿಲ್ಲ, ಚೆನ್ನಾಗಿ ಬರ್ತದೆ ನೋಡಿ, ಚೆಂದಾಗಿದೆ. ಇದಕ್ಕೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಡಕ್ಕಿ ವಡೆ ಅಂತ ಸಹ ಹೇಳ್ತಾರೆ, ಉತ್ತರ ಕರ್ನಾಟಕದಲ್ಲಿ ಚುರುಮುರಿ ವಡೆ ಅಂತ ಹೇಳ್ತಾರೆ. ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಟೊಮೆಟೊ ಸಾಸಲ್ಲಿ ಅಥವಾ ಚಟ್ನಿಯಲ್ಲಿ ಸವಿರಿ, ತುಂಬಾ ಚೆನ್ನಾಗಿರ್ತದೆ ಬಿಸಿ ಬಿಸಿಯಾಗಿ. ನೋಡಿ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.